ಈಗ ಅವ್ರನ್ನ ಇದು ಈಗ ನೋಡಿ ಯಾವ ರೀತಿಯಾಗಿ ಪ್ರತಿಭಟನೆ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಅಂತ ತಮ್ಮಾಗಲ್ಲ ಅನ್ಸುತ್ತೆ. ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಏನಂತ ಹೇಳ್ತಾರೆ ನೀವು ಪ್ರತಿಭಟನೆ ಹಿಂಪಡೀರಿ ಅಂತ ಹೇಳ್ತಾರೆ. ಪ್ರತಿಭಟನೆ ಅಲ್ಲ, ಅವರು ಕನ್ನಡದ ಪರವಾಗಿ ಕೆಲಸ ಮಾಡಿದ್ರೆ, ಕನ್ನಡದ ವಾತಾವರಣ ಮಾಡಿದ್ರೆ, ಕನ್ನಡಿಗರ ಉದ್ಯೋಗವನ್ನ ಸೃಷ್ಟಿ ಮಾಡಿದ್ರೆ ಕನ್ನಡ ಹೋರಾಟಗಾರರಲ್ಲಿ ಬರಲ್ಲ ರೀ. ನಾವು ಯಾವ ರಾಜಕಾರಣಿ ಮನೆಗೆ ಹಣಕ್ಕೆ ಹೋಗಿ ಬಂದಿರೋದಲ್ಲ, ಸ್ವಾಭಿಮಾನದ ಕಿಚ್ಚು ನಮ್ಮ ಕೈಯಿಂದ ಹಣದಿಂದ ಬಂದಿದ್ದಾವೆ, ನಮಗೂ ಕೆಲಸ ಇದಾವೆ. ಈ ಕೂಡಲೇ ಸತೀಶ್ ಜಾರಕಿಹೊಳಿ ಅವರು ಕನ್ನಡದ ವಾತಾವರಣವನ್ನ ನಿರ್ಮಾಣ ಮಾಡಿ. ಅಲ್ಲ, ಕನ್ನಡಿಗರು ಪ್ರತಿಭಟನೆ ಬರ್ತಾರೆ ಅಂತ ಭಯ ಇದೆ, ಆದ್ರೆ ಹಿಂಪಡೀರಿ ಅಂತ ಹೇಳ್ತಾರೆ. ಅದು ಒಲವು ಅವರಿಗೆ ಯಾಕೆ ರಾಜಕಾರಣಿಗಳು ಬಂದ ಇದ್ರ ಹಿಂದ್ಗಡೆ ಯಾವ ರಾಜಕಾರಣಿ ಇದ್ದಾರೆ, ಯಾವ MES ಗುಂಡಗಳಿದ್ದಾರೆ, ಯಾರು ಶಿವಸೇನೆ ಮುಖಂಡರಿದ್ದಾರೆ, ಅವ್ರನ್ನ ಬಂಧಿಸುವಂತ ಕೆಲಸ ಮಾಡ್ಬೇಕನ್ನೋದು ಒತ್ತಾಯವನ್ನ ಮಾಡ್ತಾ ಇದ್ವಿ. ಇನ್ನೊಂದು ದಿವಸ ಗುಂಡ ರಾಜ್ಯ ಆಗ್ಬೋದು, ಇದೇ ತರ MES ಬಿಟ್ರೆ MES ಗುಂಡ ರಾಜ್ಯ ಆಗುತ್ತೆ. ಕರ್ನಾಟಕದಲ್ಲಿ ಕನ್ನಡ ಹೋರಾಟಗಾರರು ಬೀದಿ ಬಂದ್ರೆ ಡಕಾಯಿತಿ ಕೇಸ್ ಹಾಕ್ತಾರೆ. ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಮೇಲೆ ದಾಳಿ ಮಾಡಿದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂತಾರೆ, ಅವ್ರಿಗೆ ಏನೇನ್ ಬೇಕು ವ್ಯವಸ್ಥೆ ಮಾಡ್ತಾರೆ. ಇದು ಇಬ್ಬಗೆಯ ನೀತಿ ಈ ದೇಶದಲ್ಲಿ ಇರುವಂತದ್ದು. ಮಾನ್ಯ ಪ್ರಧಾನಮಂತ್ರಿ ಅವರು ಮಧ್ಯಪ್ರವೇಶ ಮಾಡ್ಬೇಕು, ಶಿವಸೇನೆಯನ್ನ ಬ್ಯಾನ್ ಮಾಡ್ಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದೀವಿ.